ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಬಂದಿದೆಯಾ ಅಂತ ಹೇಳಿ ಯಾರೂ ಕೂಡ ನೆಗೆಟಿವ್ ಆಗಿ ಭಾವಿಸ್ಬೇಡಿ. ಯಾಕೆಂದರೆ ಚಳ್ಳೆ ಹಣ್ಣು ತಿನ್ನಬಾರ್ದು ಹಣ್ಣಲ್ಲ, ತಿನ್ನಲೇಬೇಕಾದಂಥ ಹಣ್ಣು. ಹಿಂದೆ ನಮ್ಮ ಪೂರ್ವಿಕರು ತಿಂತಾಯಿದ್ರು, ನಾವು ತಿಂತಾಯಿದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳಿಗೆ ಕೂಡ ಈ ಚಳ್ಳೆ ಹಣ್ಣನ್ನು ತಿನ್ನಿಸ್ಬೇಕಾಗಿದೆ. ಯಾಕೆಂದರೆ ಅದರಲ್ಲಿ ಅಷ್ಟು ಪೌಷ್ಟಿಕವಾದಂತಹ ಅಂಶಗಳಿರ್ತವೆ, ಮತ್ತು ಆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಔಷಧೀಯ ಗುಣಗಳು ಇರುವಂತಹ ಹಣ್ಣು ಕೂಡ ಅದಾಗಿದೆ. ಆದರೆ ನಮ್ಗೆ ಯಾರಾದರೂ ಮೋಸ ಮಾಡಿದಾಗ, ಯಾಮಾರಿಸಿದಾಗ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟ ಅಂತೀವಿ. ಅದೇ ರೀತಿ ನಾವು ಯಾರಿಗಾದ್ರೂ ಯಾಮಾರಿಸ್ಬೇಕು ಅಂತ ಇದ್ದಾಗ ಬಾರ ಅವ್ನಿಗೆ ಒಳ್ಳೆ ಚಳ್ಳೆ ಹಣ್ಣು ತಿನ್ನಿಸ್ಬಿಡೋಣ ಅಂತಲೂ ಹೇಳ್ತೀವಿ. ಅಂದರೆ ಈ ಚಳ್ಳೆ ಹಣ್ಣಿನ ಬಗ್ಗೆ ಈ ರೀತಿಯ ಒಂದು ಆಡು ನುಡಿ ಹುಟ್ಟಿರುವಂಥದ್ದು ಇಡೀ ಈ ಚಳ್ಳೆ ಹಣ್ಣಿಗೆ ಒಂದು ರೀತಿ ಅವಮಾನ ಅಂತ ಹೇಳಿ ಭಾವಿಸ್ಬೋದೇನೋ, ಅಥವಾ ಈ ಹಣ್ಣನ್ನು ನಿರ್ಲಕ್ಷಿಸ್ಲಿಕ್ಕಂತೂ ಖಂಡಿತ ಅಂಥ ಮಾತುಗಳು ಕಾರಣ ಆಗಿದ್ದಾವೆ. ಈ ಚಳ್ಳೆ ಹಣ್ಣನ್ನು ಗೊಣ್ಣೆ ಹಣ್ಣು ಅಂತಲೂ ಕೂಡ ಕರೀತಾರೆ, ಸೊಳ್ಳೆ ಹಣ್ಣು ಅಂತಲೂ ಕೂಡ ಕರೀತಾರೆ, ಹಾಗೆ ಸಿಂಬಳದ ಹಣ್ಣು ಅಂತಲೂ ಕೂಡ ಕರೀತಾರೆ. ಹೀಗೆಲ್ಲ ಕರೀಲಿಕ್ಕೇನು ಕಾರಣಪ್ಪ ಅಂದರೆ ಈ ಹಣ್ಣಿನಲ್ಲಿರುವಂತಹ ಆ ಅಂಟು ಪದಾರ್ಥವೇ ಈ ಗೊಣ್ಣೆ ಹಣ್ಣು ಅಂತ ಕರೀಲಿಕ್ಕೆ ಕಾರಣ ಆಗಿದೆ. ಈ ಚಳ್ಳೆ ಹಣ್ಣನ್ನು ಇಂಗ್ಲೀಷ್ನಲ್ಲಿ ಅಸ್ರಿಯನ್ ಪ್ಲಮ್ ಅಂತ ಕರೀತಾರೆ. ಹಾಗೆ ಇನ್ನೊಂದು ಹೆಸರು ಬರ್ಡ್ ಲೈಮ್ ಅಂತ ಹೇಳಿ. ಇದರ ವೈಜ್ಞಾನಿಕ ಹೆಸರು ಕಾರ್ಡಿಯಾ ಮಿಕ್ಸಾ ಅಂತೇಳಿ. ಇದರ ಕುಟುಂಬ ಬುರಾಗಿನೇಸಿ. ಕಳೆದ ವರ್ಷ ಕೂಡ ಈ ಚಳ್ಳೆ ಹಣ್ಣಿನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿದ ಅನೇಕರು ನಾವು ಕೂಡ ಈ ಚಳ್ಳೆ ಹಣ್ಣು ತಿನ್ನಬೇಕು, ಎಲ್ಲಿ ಸಿಗ್ತವೆ ಅಂತ ಕೇಳ್ತಾಯಿದ್ರು. ಆದರೆ ನಾನು ಆ ವಿಡಿಯೋ ಮಾಡೋ ಹೊತ್ತಿಗಾಗಲೇ ಆ ಚಳ್ಳೆ ಹಣ್ಣುಗಳು ಆಕ್ಳಾಗ್ತಾಯಿದ್ವು, ಅಂದರೆ ಚಳ್ಳೆ ಹಣ್ಣಿನ ಕಾಲ ಮುಗಿತಾ ಬಂದಿತ್ತು. ಆದರೆ ಈ ಬಾರಿ ಭಾಳ ಬೇಗನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಕಾಯಿಗಳಿದ್ದಾವೆ, ಪೀಚ್ ಇದ್ದಾವೆ, ಕೆಲವೊಂದು ಹಣ್ಣಾಗಿದ್ದಾವೆ. ಇಂಥ ಸಮಯದಲ್ಲೇ ಈ ವಿಡಿಯೋವನ್ನು ಮಾಡಿದರೆ ಯಾರು ತಿನ್ನಬೇಕು ಅಂತಿದ್ದವರು ತಿನ್ನಲಿ ಅನ್ನುವ ಉದ್ದೇಶದಿಂದಲೇ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಮತ್ತು ಇದನ್ನು ನಾನೆಲ್ಲೋ ಕಾಡಿನಲ್ಲಿ ಹುಡುಕೊಂಡು ಹೋದ ಮರ ಕೂಡ ಅಲ್ಲ, ಇದು ನಮ್ಮ ತುಮಕೂರಿನಲ್ಲೇ, ತುಮಕೂರಿನ ಶಿರಾಗೇಟ್ನ ಅರಳಿ ಮರಪಾಳ್ಯದ ಈ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ. ಅಲ್ಲಿ ಮುಂಭಾಗದಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ. ಆ ಪಾರ್ಕಲ್ಲೇ 2-3 ಮರಗಳು ಈ ಚಳ್ಳೆ ಹಣ್ಣಿನ ಮರಗಳಿದ್ದಾವೆ. ಸಾಕಷ್ಟು ಹಣ್ಣುಗಳನ್ನು ಬಿಟ್ಟಿದ್ದಾವೆ. ಯಾರಾದರೂ ಈ ನಮ್ಮ ತುಮಕೂರಿನವ್ರು ತಿನ್ಬೋದು ಅಂತ ಇದ್ದರೆ ಸೀದಾ ಅಲ್ಲೋಗಿ ತಿನ್ಬೋದಾಗಿದೆ. ಈ ಚಳ್ಳೆ ಹಣ್ಣು ಸ್ವಲ್ಪ ಒಗರಾಗಿರ್ತದೆ, ಆದರೂ ಸಾಧಾರಣ ಸಿಹಿ ಕೂಡ ಹೊಂದಿರ್ತದೆ. ತಿಳಿ ಕಂದು ಬಣ್ಣದ ಈ ಹಣ್ಣನ್ನು ಒಮ್ಮೆ ತಿನ್ನಲಿಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ರೆ ತುಂಬ ಇಷ್ಟ ಕೂಡ ಆಗ್ತದೆ. ಇದರೊಳಗಡೆ ಗಟ್ಟಿ ಬೀಜ ಇರ್ತದೆ, ಲೋಳೆ ಅಂಥದ್ದು ಬಾಯಿಗೆ ಅಂಟ್ಕೊಳ್ತದೆ. ಹೀಗಾಗಿ ಈ ಹಣ್ಣನ್ನು ತಿನ್ನಬೇಕು ಅಂದರೆ ಬಾಯಲ್ಲೇ ನಲುಗಬೇಕು. ಈ ಚಳ್ಳೆ ಹಣ್ಣಿನ ಮರಗಳಲ್ಲಿ 2 ಪ್ರಭೇದಗಳಿದ್ದಾವೆ. ಒಂದು ಚಿಕ್ಕ ಚಳ್ಳೆ ಹಣ್ಣು, ಮತ್ತೊಂದು ಸ್ವಲ್ಪ ದೊಡ್ಡ ಚಳ್ಳೆ ಹಣ್ಣು. ಅಂದರೆ ಈ ದ್ರಾಕ್ಷಿ ಗಾತ್ರದಷ್ಟು ಚಳ್ಳೆ ಹಣ್ಣು ಇರ್ತದೆ. ಚಿಕ್ಕದು ಈಗ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಚಿಕ್ಕದು. ಈ ಚಳ್ಳೆ ಹಣ್ಣಿನ ಮರ ಮಾರ್ಚು, ಏಪ್ರಿಲ್, ಮೇ ಹೊತ್ತಿಗೆ ಹೂವು, ಪೀಚು, ಕಾಯಿ, ಹಣ್ಣಾಗ್ಬಿಡ್ತದೆ. ಈ ಮೇ ಎಂಡಿಂದ ಹಿಡಿದು ಜೂನ್, ಜುಲೈ ತಿಂಗಳಲ್ಲಿ ಕೂಡ ಈ ಚಳ್ಳೆ ಹಣ್ಣನ್ನು ತಿನ್ಬೋದಾಗಿದೆ. ಈ ಚಳ್ಳೆ ಹಣ್ಣಿಗೆ ಸಂಸ್ಕೃತದಲ್ಲಿ ಶ್ಲೇಷ್ಮಾಂತಕ ಅಂತೇಳಿ ಕರೀತಾರೆ. ಅಂದರೆ ಶೀತ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುವಂಥದ್ದು ಅಂತ ಅರ್ಥ. ಹೌದು, ಈ ಗೊಣ್ಣೆ ಹಣ್ಣನ್ನು ತಿಂದರೆ ನಮಗೆ ಗೊಣ್ಣೆನೇ ಬರೋದಿಲ್ಲ. ಶೀತವಾಗುವುದು ಕಡಿಮೆಯಾಗಿ ಶ್ವಾಸಕೋಶದ ಕಫ ಕ್ಲೀನ್ ಆಗ್ತದೆ, ಉಸಿರಾಟ ಸರಾಗವಾಗ್ತದೆ. ಪ್ರಸ್ತುತ ಇವತ್ತು ಏನಪ್ಪ ಕಾಯಿಲೆ ಹೆಚ್ಚಿನದಾಗಿ ಬರ್ತಾ ಇದ್ದಾವೆ ಅಂದರೆ ಈ ವಾಯುಮಾಲಿನ್ಯದಿಂದ ಬಹುತೇಕರಿಗೆ ಸಮಸ್ಯೆ ಅಂದರೆ ಅದು ಶೀತ ಸಂಬಂಧಿ ಕಾಯಿಲೆಗಳೇ ಆಗಿವೆ. ಇದಕ್ಕೆ ಪರಿಹಾರವೆಂಬಂತೆ ಈ ಹಾನಿಕಾರಕವಾದ ಮತ್ತು ಸೈಡ್ ಎಫೆಕ್ಟ್ ಇರುವಂತಹ ಮಾತ್ರೆಗಳನ್ನು ತಗೊಳ್ತೀವಿ. ಅದು ಬೇಡ. ಈ ಚಳ್ಳೆ ಹಣ್ಣನ್ನು ತಿಂದರೆ ಆದಷ್ಟು ನಮ್ಮ ಈ ಶೀತ ಸಂಬಂಧ ಕಾಯಿಲೆಗಳು ದೂರ ಆಗ್ತವೆ. ಅದರಲ್ಲೂ ಕೂಡ ಈ ಸಣ್ಣ ಮಕ್ಕಳು ಇವತ್ತು ಉಸಿರಾಡಲಿಕ್ಕೂ ಕೂಡ ಕಷ್ಟಪಡ್ತಾರೆ. ಇದರ ಬದಲು ಪ್ರಕೃತಿದತ್ತವಾಗಿ ಸಿಗುವಂತಹ ಈ ಚಳ್ಳೆ ಹಣ್ಣನ್ನು ತಿನ್ನಿಸಿದರೆ ಮಕ್ಕಳಿಗೆ ಅವರ ಕಫ ಕೂಡ ಕರಗ್ತದೆ, ಈ ಶೀತ ಸಂಬಂಧಿ ಕಾಯಿಲೆಗಳು ಕೂಡ ದೂರ ಆಗ್ತವೆ. ವರ್ಷ ಪೂರ್ತಿ ಕೂಡ ಈ ಚಳ್ಳೆ ಹಣ್ಣನ್ನು ತಿನ್ಬೋದು. ಅದಕ್ಕೇನು ಮಾಡಬೇಕಪ್ಪ ಅಂದರೆ ಈ ಹಣ್ಣಾಗಿದ್ದಾಗಲೇ ಅವನು ಕಿತ್ಕೊಂಡು ಬಂದು ಒಣಗಿಸಿ ಮನೆಯಲ್ಲಿ ಇಟ್ಕೊಳ್ಬೇಕು. ಆ ಒಣಗಿಸಿ ಇಟ್ಕೊಂಡಂಥ ಹಣ್ಣನ್ನು ನೀರಿನಲ್ಲಿ ನೆನೆ ಹಾಕಿ ತಿನ್ಬೋದು. ಈ ಚಳ್ಳೆ ಹಣ್ಣನ್ನು ಒಣಗಿಸುವ ಮುಂಚೆ ಅವನ್ನು ಮೊದಲು ಮಜ್ಜಿಗೆನಲ್ಲಿ ಅದ್ದಬೇಕು. ನಂತರ ಸ್ವಲ್ಪ ಉಪ್ಪು ಖಾರವನ್ನು ಹಾಕಿ ಒಣಗಿಸಿದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತವೆ. ಈ ರೀತಿ ಚಳ್ಳೆ ಹಣ್ಣನ್ನು ಒಣಗಿಸಿಟ್ಕೊಂಡ್ರೆ ಈ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದ್ರ ಬದಲು ಇವನ್ನೇ ಕೊಡ್ಬೋದು. ಅವು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ದೇಹದಲ್ಲಾಗುವ ಯಾವುದೇ ರೀತಿಯ ಕೆರೆತಕ್ಕೆ ಈ ಚಳ್ಳೆ ಹಣ್ಣು ಒಳ್ಳೆಯ ಮದ್ದಾಗಿದೆ. ಉದಾಹರಣೆಗೆ ಈ ಕಂಬಳಿ ಹುಳು ಮುಟ್ಟಿದಾಗ ಕೆರೆತ ಆಗ್ತದೆ, ಗಾಯ ಒಣಗುವಾಗ ಕೆರೆತ ಆಗ್ತದೆ, ಅತಿಯಾಗಿ ಸಾಬೂನು ಬಳಸೋದ್ರಿಂದಲೂ ಕೆರೆತ ಉಂಟಾಗ್ತದೆ, ಬೆವರಿನಿಂದ ಕೆರೆತ ಉಂಟಾಗ್ತದೆ, ಕೈ ಕಾಲು ತೊಡೆ ಹೀಗೆ ಯಾವುದೇ ಸಂದು ಕೆರೆತಕ್ಕೆ ಚಳ್ಳೆ ಹಣ್ಣಿನ ಎಣ್ಣೆ ಮಾಡಿಟ್ಕೊಂಡ್ರೆ ಒಳ್ಳೆಯ ಮನೆಯಲ್ಲಿ ಒಬ್ಬ ವೈದ್ಯ ಇದ್ದಂತೆ ಅಂತೇಳಿ ಹೇಳ್ತಾರೆ. ಆದರೆ ಎಣ್ಣೆ ತಯಾರಿಸೋದು ಅಷ್ಟು ಸುಲಭಿಲ್ಲ. ಚಳ್ಳೆ ಹಣ್ಣನ್ನು ಬೀಜ ಸಹಿತ ಸ್ವಲ್ಪ ಜಜ್ಜಿದರೆ ಅದು ಅಂಟಿನ ಮುದ್ದೆ ಆಗ್ತದೆ. 1 ಕಿಲೋ ಈ ರೀತಿ ಜಜ್ಜಿದ
ಚಳ್ಳೆ ಹಣ್ಣನ್ನು ಇಟ್ಕೊಂಡು ಅದಕ್ಕೆ 3 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಾಯಿಸಬೇಕು. ನಂತರ ಅದನ್ನು ಹಿಚ್ಕಿ ಸೋಸಬೇಕು. ಸೋಸಿದ ನೀರಿಗೆ 3 ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕಿ ನೀರು ಆರುವವರೆಗೆ ಮತ್ತೆ ಕುದಿಸಿ ಆರಿಸಿ ಸೀಸೆನಲ್ಲಿ ಇಟ್ಕೊಂಡ್ರೆ ಅದನ್ನು ಆ ಎಣ್ಣೆನ ಬಳಸ್ಬೋದು. ವಾರಕ್ಕೊಮ್ಮೆ ಈ ಎಣ್ಣೆ ಮೈಗೆ ಹಚ್ಚಿ ಸ್ನಾನ ಮಾಡಿದರೆ ಚರ್ಮಕ್ಕೆ ಒಳ್ಳೆಯದು. ಚಳ್ಳೆ ಮರದ ಎಲೆಗಳನ್ನು ಹಿಚ್ಕಿ ರಸ ಸವರಿದರೂ ಕೂಡ ಮೊಡವೆಗಳು ಮಾಯವಾಗ್ತವೆ. ಈ ಚಳ್ಳೆ ಹಣ್ಣಿನಲ್ಲಿ ಕ್ಯಾಲ್ಸಿಯಮ್ಮು, ಕಬ್ಬಿಣ, ಸೋಡಿಯಂ ಸೇರಿದಂತೆ ಹಲವು ಪೋಷಕಾಂಶಗಳಿರ್ತವೆ. ಈ ಚಳ್ಳೆಕಾಯಿ ಕೂಡ ತುಂಬ ಉಪಯುಕ್ತವಾಗಿದೆ. ಅದರಲ್ಲೂ ಕೂಡ ಉಪ್ಪಿನಕಾಯಿಗೆ ಮಾಡಿಸಿದಂಥ ಪದಾರ್ಥ ಈ ಚಳ್ಳೆಕಾಯಿ. ಇದರ ಉಪ್ಪಿನಕಾಯಿ ಪುರಾಣ ಪ್ರಸಿದ್ಧವಾಗಿದೆ. ಹೇಗಪ್ಪ ಅಂದರೆ ಈ ನಮ್ಮ ರಾಮಾಯಣದಲ್ಲೇ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತದಲ್ಲ, ಅಂದರೆ ಶ್ರೀರಾಮ ವನವಾಸಕ್ಕೆ ಹೋಗಿ ಸೀತಾಪಹರಣ ಆಗಿ ಆ ಸೀತೆಯನ್ನು ಬಿಡಿಸ್ಕೊಂಬಂದು ವಾನರರೆಲ್ಲ ಸಹಾಯ ಮಾಡಿರ್ತಾರಲ್ಲ, ಅದಾದ ನಂತರ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತದೆ. ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸಿಹಿ ಅಡುಗೆಯನ್ನು ಮಾಡಿಸಿರ್ತಾರೆ. ಸಿಹಿ ಅಡುಗೆಯ ಜೊತೆಗೆ ಉಪ್ಪಿನಕಾಯಿಯನ್ನು ಕೂಡ ಮಾಡಿರ್ತಾರೆ. ಆ ಉಪ್ಪಿನಕಾಯಿ ಯಾವುದಪ್ಪ ಅಂದರೆ ಈ ಚಳ್ಳೆಕಾಯಿ ಉಪ್ಪಿನಕಾಯಿ ಆಗಿರ್ತದೆ. ಆ ರಾಮಾಯಣ ಮಹಾಕಾವ್ಯದಲ್ಲಿ ಬರೆದಿದ್ದಾರೆ, ಈ ಚಳ್ಳೆಕಾಯಿಯ ಉಪ್ಪಿನಕಾಯಿಯನ್ನು ತಿಂದು ವಾನರೆಲ್ಲ ಕುಣಿದು ಕುಪ್ಪಳಿಸಿದ್ರಂತೆ. ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು ಅಂತೇಳಿ ರಾಮಾಯಣದಲ್ಲಿ ಹೇಳಲಾಗಿದೆ. ಹೀಗಾಗಿ ಇವತ್ತಿಗೂ ಕೂಡ ಈ ಚಳ್ಳೆಕಾಯಿ ಉಪ್ಪಿನಕಾಯಿ ಹಾಕುವಂಥದ್ದು ರೂಢಿನಲ್ಲಿದೆ. ಸಾಮಾನ್ಯವಾಗಿ ಯಾವುದೇ ಉಪ್ಪಿನಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಅಸಿಡಿಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಚಳ್ಳೆಕಾಯಿ ಉಪ್ಪಿನಕಾಯಿ ಈ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ತೊಂದರೆಯನ್ನೇ ನಿವಾರಿಸ್ತದೆ. ಹೀಗಾಗಿ ನೀವು ಯಾವುದೇ ಉಪ್ಪಿನಕಾಯಿಯನ್ನು ಹಾಕಿದರೂ ಕೂಡ ಅದರಲ್ಲಿ ಸ್ವಲ್ಪ ಈ ಚಳ್ಳೆಕಾಯಿಯನ್ನು ಹಾಕಿ ಉಪ್ಪಿನಕಾಯಿ ಹಾಕಿದರೆ ಅದರ ಬೇರೆಯ ಗ್ಯಾಸ್ಟ್ರಿಕ್ಕು ಅಥವಾ ಅಸಿಡಿಟಿಗೆ ಕಾರಣವಾಗುವ ಅಂಶ ನಿವಾರಣೆ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ. ಈ ಆಯುರ್ವೇದದಲ್ಲಿ ಮನುಷ್ಯನ ಕಾಯಿಲೆಗೆ ಬರಲಿಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದರೆ ವಾತ, ಪಿತ್ತ, ಕಫ ಈ 3 ಕೂಡ ದೋಷದಿಂದ ಇದ್ದರೆ ಮನುಷ್ಯನಿಗೆ ಕಾಯಿಲೆ ಬರ್ತವೆ. ಇವು ಯಾವಾಗಲೂ ಸಮಾನವಾಗಿದ್ದರೆ ಯಾವುದೇ ಕಾಯಿಲೆ ಇರಲ್ಲ ಅಂತ ಅರ್ಥ. ಇಲ್ಲಿ ಈ ಚಳ್ಳೆ ಹಣ್ಣು ಇದೆಯಲ್ಲ, ಇದು ಕಫವನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ಚಳ್ಳೆ ಹಣ್ಣನ್ನು ಸಂಸ್ಕೃತದಲ್ಲಿ ಇನ್ನೂ 2 ಹೆಸರುಗಳಿಂದ ಕರೀತಾರೆ. ಒಂದು ಉದ್ದಾಲಕ ಅಂತೇಳಿ, ಮತ್ತೊಂದು ಬೌಹರಕ ಅಂತೇಳಿ. ಈ ಬೌಹರಕ ಅಂದರೆ ಏನಪ್ಪ ಅಂದರೆ ಭೂಮಿಯಲ್ಲಿ ಹುಟ್ಟಿದ್ದುದರಲ್ಲೇ ಶ್ರೇಷ್ಠವಾದದ್ದು ಅಂತ ಅರ್ಥ. ಬೌಹರಕ ಅಂದರೆ ಭೂಮಿಯಲ್ಲಿ ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದು ಅಂತ. ಮತ್ತು ಇನ್ನೊಂದು ಅರ್ಥ ಏನು ಬರ್ತದೆ, ಅದಕ್ಕೂ ಏನಪ್ಪ ಅಂದರೆ ಈ ಭೂಮಿಗೆ ವರದಾಯಕವಾಗಿರುವಂಥದ್ದು ಅಂದರೆ ಬೌಹರಕ ಅಂತ ಅರ್ಥ. ಈ ಚಳ್ಳೆ ಹಣ್ಣನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ತಾರೆ. ಮತ್ತು ಈ ಚಳ್ಳೆ ಬೀಜದ ಪುಡಿಯಿಂದ ಉಳ್ಕಡ್ಡಿ ಇದ್ದರೆ ಅದು ಕೂಡ ಶಮನ ಆಗ್ತದೆ, ಅಂದರೆ ಹೋಗಲಾಡಿಸ್ಬೋದು ಅಂತಲೂ ಕೂಡ ಹೇಳ್ತಾರೆ. ಹೊಟ್ಟೆ ನೋವಿಗೆ ಈ ಚಳ್ಳೆ ಹಣ್ಣಿನ ಮರದ ತೊಗಟೆಯಿಂದ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಅದು ಶಮನ ಆಗ್ತದೆ. ಪುರುಷರು ಈ ಚಳ್ಳೆ ಹಣ್ಣುಗಳನ್ನು ತಿನ್ನೋದ್ರ ಮೂಲಕ ವೀರ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ಈ ನಮ್ಮ ಸಾಂಪ್ರದಾಯಿಕ ವೈದ್ಯರು ಹೇಳ್ತಾರೆ. ಹೀಗಾಗಿ ಬಹು ಉಪಯೋಗಿಯಾಗಿರುವಂತಹ ಈ ಚಳ್ಳೆ ಹಣ್ಣನ್ನು ಬೇರೆ ಯಾರಿಗೂ ತಿನ್ಸಕ್ಕೆ ಹೋಗಬೇಡಿ, ಸ್ವತಃ ನೀವೇ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.